ಇದು ಒಂದು ಪಾರ್ಟ್ 2 ಆಗಿರುತ್ತೆ. ಆಲ್ರೆಡಿ ನಾನೊಂದು ವಿಡಿಯೋ ಹಾಕಿದ್ದೀನಿ 49, 50, 51, 52. ಬಟ್ ನಮ್ಗೆ ನಮ್ದೇ ಆದಂತ ರೀಸನ್ ಇರುತ್ತೆ. ನಾನು ತುಂಬಾ ಕಾಲೇಜ್ ಅಂದ್ರೆ ಐ ಥಿಂಕ್ ನಿಯರ್ಲಿ 12, 14 ಕಾಲೇಜ್ ಅನ್ನ ಸೆಲೆಕ್ಟ್ ಮಾಡಿದೆ. ನಾನ್ ಆಕ್ಚುಲಿ 66,310 rupees ಪೇಮೆಂಟ್ ಮಾಡಿದ್ದೀನಿ ಕೆಇ ಅವ್ರಿಗೆ. ಇಯರ್ಲಿ 3,000 ಇನ್ಕ್ರೀಸ್ ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ. ಕಟ್ ಆಫ್ ಬಂದು ಕೆಇ ಅವರೇ ರಿಲೀಸ್ ಮಾಡ್ತಾರೆ, ಇಲ್ಲ ನಾವೇ ಬಂದು ಪ್ರೀವಿಯಸ್ ಇಯರ್ದು ರೆಫರ್ ಮಾಡ್ಬೇಕಾ ಅಂತ ಮಾರ್ಕ್ಸ್ ಎಡಿಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಫೀಸ್ ಬಂದ್ಬಿಟ್ಟು 72,000 ಇರುತ್ತೆ. ಎಂಟೆಕ್ ಅವ್ರದ್ದು ಆಗದೆ ಇರೋದ್ರಿಂದ ಅದಾದ್ಮೇಲೆ ನಾನು ರ್ಯಾಂಡಮ್ ಆಗಿ ನಂಗೆ ಯಾರು ಗೈಡ್ ಮಾಡೋರು ಕೂಡ ಇರ್ಲಿಲ್ಲ, ನಾನೇ ಹೋಗಿ ಜಾಯಿನ್ ಮಾಡಿರೋದು. ಹೇ ಗಾಯ್ಸ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಇರ್ಫಾನ್ ಅಕದ್. ಸೊ ಇವತ್ತು ಏನ್ ಅನ್ಕೊಂಡೆ ಅಂದ್ರೆ, ತುಂಬಾ ಜನ ಈ PGCET ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾ ಇದ್ದೆ. ಸೊ PGCET ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ಒಂದು ಪಾರ್ಟ್ 2 ಆಗಿರುತ್ತೆ. ಆಲ್ರೆಡಿ ನಾನೊಂದು ವಿಡಿಯೋ ಹಾಕಿದ್ದೀನಿ ನನ್ನ ಚಾನೆಲ್ ಅಲ್ಲಿ, ಸೊ ನೀವು ಅದನ್ನ ಹೋಗಿ ಚೆಕ್ ಮಾಡಿ. ಅದರಲ್ಲಿ ನಾನು ಏನೇನ್ ಪಾಯಿಂಟ್ಸ್ ಬಿಟ್ಟಿದ್ದೀನಿ ಅದನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇನ್ನೂ ಏನಾದ್ರೂ PGCET ರಿಲೇಟೆಡ್ ಕ್ವೆಶನ್ಸ್ ಇದ್ರೆ ನಂಗೆ ಕಾಮೆಂಟ್ ಮಾಡಿ, ಸೊ ದಟ್ ನಾನು ನಿಮ್ಮ ಡೌಟ್ ಗಳನ್ನೆಲ್ಲ ಕ್ಲಿಯರ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತುಂಬಾ ಜನ ನನ್ನ ರ್ಯಾಂಕಿಂಗ್ ಕೇಳ್ತಾ ಇದ್ದೆ, ನನಗೆ PGCET ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೆ. ಆಕ್ಚುಲಿ ನನಗೆ ಮಾರ್ಕ್ಸ್ ನೆನಪಿಲ್ಲ. 48, 49, 50, 51, 52 ಇದ್ರೊಳಗೆ ನನಗೆ ಯಾವ್ದೋ ಒಂದು ಮಾರ್ಕ್ಸ್ ಬಂದಿರೋದು ನನಗೆ ಎಷ್ಟು ನೆನಪಿಲ್ಲ. ಬಟ್ ನಂಗೆ ನನ್ನ ರ್ಯಾಂಕಿಂಗ್ ನೆನಪಿದೆ, 14,520. ಅಫ್ಕೋರ್ಸ್ ಕಮ್ಮಿ ಆಯ್ತು. ನೀವೆಲ್ಲ ಅನ್ಕೊಬಹುದು ಇದು ತುಂಬಾ ಕಮ್ಮಿ ಆಯ್ತು ಇವರಿಗೆ ಮಾರ್ಕ್ಸ್ ಅಂತೆಲ್ಲ ಅನ್ಕೊಬಹುದು. ಬಟ್ ನಮ್ಗೆ ನಮ್ದೇ ಆದಂತ ರೀಸನ್ ಇರುತ್ತೆ ಯಾಕೆ ನಾವು ಅಷ್ಟು ಕಡಿಮೆ ಮಾರ್ಕ್ಸ್ ತಗೊಂಡಿದೀವಿ ಅಂತ. ನಂಗೆಲ್ಲ ಈ ಆಪ್ಟಿಟ್ಯೂಡ್ ಬಗ್ಗೆ ಯಾವುದೇ ಐಡಿಯಾ ಇರ್ಲಿಲ್ಲ. ನಾನು ಆಕ್ಚುಲಿ ಬಂದು ವಿಲೇಜ್ ಸೈಡ್ ಓದಿರೋದ್ರಿಂದ ಈ ಆಪ್ಟಿಟ್ಯೂಡ್ ಹೆಂಗಿರುತ್ತೆ ಏನು ಇದ್ರ ಬಗ್ಗೆ ಎಲ್ಲ ನಂಗೆ ಒಂಚೂರು ಐಡಿಯಾ ಇರ್ಲಿಲ್ಲ. ನನಗೆ PGCET ಬರ್ದಾಗ್ಲೇ ಗೊತ್ತು ಈ ರೀತಿ ಒಂದು ಆಪ್ಟಿಟ್ಯೂಡ್ ಅಂತ ಇದೆ, ಈ ರೀತಿ ಎಲ್ಲ ಇದೆ ಅಂತ. ನನ್ಗೆ ಅದ ಆದ್ಮೇಲೆನೆ ನನಗೆ ಗೊತ್ತು ಆಕ್ಚುಲಿ. ಸೊ ಇಟ್ಸ್ ಓಕೆ. 14,520 ಬಂದಿತ್ತು ಮಾರ್ಕ್ಸ್. ನಾನು ತುಂಬಾ ಕಾಲೇಜ್ ಅಂದ್ರೆ ಐ ಥಿಂಕ್ ನಿಯರ್ಲಿ 12, 14 ಕಾಲೇಜ್ ಅನ್ನ ಸೆಲೆಕ್ಟ್ ಮಾಡಿದೆ. ಅದರಲ್ಲಿ 5th, 6th ಕಾಲೇಜ್ ಅನ್ನ ನನಗೆ ಸಿಕ್ಕಿತ್ತು. ಬಟ್ ನಂಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಸೊ ನಾನೇನ್ ಮಾಡಿದೆ, ಪುನಃ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ನಾನೇನ್ ಮಾಡಿದೆ, ಮತ್ತೆ ಪುನಃ ಚೂಸ್ ಮಾಡಿದೆ ಬೇರೆ ಕಾಲೇಜ್ಗಳು. ಸೊ ಬೇರೆ ಕಾಲೇಜ್ ಚೂಸ್ ಮಾಡಿ ನನ್ಗೆ ಯಾವ್ದು ಬೇಕಿತ್ತು ನನ್ಗೆ ಅದೇ ಸಿಕ್ತು ಆಕ್ಚುಲಿ. ಸೊ ಮತ್ತೆ ನಾನು ಜಾಯಿನ್ ಮಾಡಿದ್ದೀನಿ ಆ ಕಾಲೇಜ್ಗೆ. ನನ್ನ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಆದ್ಮೇಲೆ ಏನ್ ಮಾಡಿದೆ ಅಂದ್ರೆ, ನಾನು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿದೆ. ಬಟ್ ನಾನೇನ್ ಮಾಡಿದೆ ಅಂದ್ರೆ ಕಾಲೇಜ್ ವಿಸಿಟ್ ಮಾಡ್ಲಿಲ್ಲ. ನನಗೆ ಯಾವ ಕಾಲೇಜ್ ಬಂದಿದೆ ಅದೇ ಕಾಲೇಜ್ ಸೇರೋಣ ಅಂತ ನಾನು ಫೈನಲಿ ಡಿಸೈಡ್ ಮಾಡಿದೆ. ಸೊ ಡಿಸೈಡ್ ಮಾಡಿರೋದ್ರಿಂದ ನಾನೇನ್ ಮಾಡಿದೆ, ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿದೆ. ನಾನು ಬ್ಯಾಂಕ್ ಹೋಗಿ ಐ ಥಿಂಕ್ ನೆಫ್ಟ್ ಮಾಡಿದೆ ಅಂತ ಅನ್ಸುತ್ತೆ ನಾನು. ಸೊ ಇದ್ ಮಾಡಿ ನಾನೇನ್ ಮಾಡಿದೆ, ಪೇಮೆಂಟ್ ಮಾಡಿದೆ. ನಾನ್ ಪೇಮೆಂಟ್ ಮಾಡಿದ್ದು ಬಂದು 66,310 rupees ನಾನು ಪೇಮೆಂಟ್ ಮಾಡಿದ್ದು. ಪೇಮೆಂಟ್ ಮಾಡಿ ಆದ್ಮೇಲೆ ನಾನು ಕಾಲೇಜ್ ವಿಸಿಟ್ ಮಾಡಿ ಕಾಲೇಜಲ್ಲಿ ಅಡ್ಮಿಷನ್ ಎಲ್ಲ ಮಾಡ್ಕೊಂಡೆ. ಬಟ್ ನಿಮ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನೀವು ಯಾವತ್ತೂ ಕೂಡ ಕಾಲೇಜನ್ನ ವಿಸಿಟ್ ಮಾಡದೆ ಫೀಸ್ ಪೇಮೆಂಟ್ ಮಾಡಬೇಡಿ. ನೀವು ಈ ಇಯರ್ ನೀವು ಜಾಯಿನ್ ಲೈಕ್ ಅಡ್ಮಿಷನ್ ಆಗಿಲ್ಲ ಅಂದ್ರೂ ನೆಕ್ಸ್ಟ್ ಇಯರ್ ನಿಮ್ಗೆ ಜಾಯಿನ್ ಆಗ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡಕ್ ಹೋಗ್ಬೇಡಿ. ಸೊ ಒಂದ್ಸಲ ಕಾಲೇಜ್ ವಿಸಿಟ್ ಮಾಡಿ ಬಿಫೋರ್ ನೀವು ಏನು PGCET ಪೇಮೆಂಟ್ ಇರುತ್ತಲ್ಲ, PGCET ಫೀಸ್ ಇರುತ್ತಲ್ಲ, ಅದನ್ನ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದ್ಸಲ ಕಾಲೇಜನ್ನ ವಿಸಿಟ್ ಮಾಡಿ. ಅದು ವಿಸಿಟ್ ಮಾಡ್ದಲೆ ನೀವು ಅಡ್ಮಿಷನ್ ಆಗಬೇಡಿ. ಸೊ ಫೀಸ್ ಬಗ್ಗೆ ಮಾತಾಡೋಣ ಅಂತ. ನಾನ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ನಾನು PGCET ಎಕ್ಸಾಮ್ ಬರ್ತಿದ್ದು. ನಾನ್ ಆಕ್ಚುಲಿ 66,310 rupees ಪೇಮೆಂಟ್ ಮಾಡಿದ್ದೀನಿ ಕೆಇ ಅವ್ರಿಗೆ. ಅಂಡ್ ನನ್ನ ಜೂನಿಯರ್ಸ್ ಬಂದ್ಬಿಟ್ಟು 69,310 rupees ಪೇಮೆಂಟ್ ಮಾಡಿದ್ದಾರೆ. ಅಂದ್ರೆ 3,000 ಜಾಸ್ತಿ ಪೇಮೆಂಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅವರು ಇಯರ್ಲಿ 3,000 ಇನ್ಕ್ರೀಸ್ ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ. ಬಟ್ ನನ್ ಪ್ರಕಾರ ಈ ಇಯರ್ ಐ ಥಿಂಕ್ 3,000 to 4,000 ಇನ್ಕ್ರೀಸ್ ಆಗ್ಬೋದು ಅಂತ ಅನ್ಕೊಂತೀನಿ. 72,000 ನಿಮ್ಗೆ PGCET ಕೆಇ ಅವ್ರಿಗೆ ಪೇಮೆಂಟ್ ಮಾಡಕ್ಕೆ 72,000 ಬೇಕಾಗುತ್ತೆ ಅಂತ ಅನ್ಸುತ್ತೆ. ಅಂಡ್ ಇದಲ್ಲದೆ ನೀವು ಅಡ್ಮಿಷನ್ ಆಗ್ಬೇಕಾದ್ರೆ ಕೂಡ ನೀವು ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬೇಕಾಗುತ್ತೆ ಅದು ಕಾಲೇಜ್ಗೆ. ಈ ನೀವೇನು ಇವಾಗ PGCET ಗೆ ಪೇಮೆಂಟ್ ಮಾಡಿರ್ತೀರಲ್ವಾ ಕೆಇ ಅವ್ರಿಗೆ, ಈ ಅಮೌಂಟ್ ನಿಮ್ಮ ಕಾಲೇಜ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇವಾಗಲ್ಲ, ಅದು ತುಂಬಾ ಟೈಮ್ ತಗೊಳುತ್ತೆ ಆಕ್ಚುಲಿ. ಸೊ ಅದಕ್ಕೋಸ್ಕರ ನೀವು ಅಡ್ಮಿಷನ್ ಆಗ್ಬೇಕಾದ್ರೆ ಬೇರೆದೇ ಫೀಸ್ ಪೇಮೆಂಟ್ ಮಾಡ್ಬಿಟ್ಟು ನೀವು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಫೀ ಪೇಮೆಂಟ್ ಮಾಡಕ್ಕೆ ಟೈಮ್ ಕೊಡ್ತಾರೆ. ಸೊ ಆ ಟೈಮ್ ಕೊಟ್ಟಾಗ ನೀವೇನ್ ಮಾಡ್ಬೋದು, ಎಜುಕೇಶನ್ ಲೋನ್ ಅದ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಬಿಟ್ಟು ಎಜುಕೇಶನ್ ಲೋನ್ಗೆ ನೀವು ಅಪ್ಲೈ ಮಾಡ್ಬೋದು. ನಿಮ್ಗೇನಾದ್ರೂ ಎಜುಕೇಶನ್ ಲೋನ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸೊ ನನಗೆ ಈ ವಿಡಿಯೋದಲ್ಲಿ ನೀವು ಕಾಮೆಂಟ್ ಮಾಡಿ, ಸೊ ದಟ್ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಕ್ಕಾಗುತ್ತೆ. ಅಂಡ್ ನಿಮ್ಗೆ ಏನೇನ್ ಡೌಟ್ಸ್ ಇರುತ್ತೆ ಅದನ್ನೆಲ್ಲ ನಾನು ಕ್ಲಾರಿಫೈ ಮಾಡಕ್ಕಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಕೆಳಗೆ ನೀವು ಕಾಮೆಂಟ್ ಮಾಡಿ, ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಜುಕೇಶನ್ ಲೋನ್ ಬಗ್ಗೆ ಹೇಳ್ತೀನಿ. ಅಂಡ್ ಈ ಫೀಸು ಕೂಡ ಆಕ್ಚುಲಿ ವೇರಿ ಆಗುತ್ತೆ, ಕ್ಯಾಟಗರಿ ವೈಸ್ ಅದು ವೇರಿ ಆಗುತ್ತೆ. ಕೆಲವ್ರಿಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಡಿಮೆ ಇರುತ್ತೆ. ಐ ಥಿಂಕ್ ಮ್ಯಾಕ್ಸಿಮಮ್ ಫೀಸು 72,000 ಒಳಗಿರುತ್ತೆ. ಅಂಡ್ ಮಿನಿಮಮ್ ಬಂದು ಎಷ್ಟು ಅಂತ ನಮ್ಗೆ ಎಷ್ಟು ಐಡಿಯಾಸ್ ಇಲ್ಲ. ಐ ಥಿಂಕ್ 30-35 ಒಳಗೆಲ್ಲ ಇರುತ್ತೆ ಅಂತ ಅನ್ಸುತ್ತೆ. ಮ್ಯಾಕ್ಸಿಮಮ್ ಫೀಸ್ ಬಂದ್ಬಿಟ್ಟು 72,000 ಇರುತ್ತೆ.
ತುಂಬಾ ಜನ ನನ್ನ ಹತ್ರ ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ರಿ. ಕಟ್ ಆಫ್ ಬಂದು ಕೆಇ ಅವರೇ ರಿಲೀಸ್ ಮಾಡ್ತಾರೆ, ಇಲ್ಲ ನಾವೇ ಬಂದು ಪ್ರೀವಿಯಸ್ ಇಯರ್ದು ರೆಫರ್ ಮಾಡ್ಬೇಕಾ ಅಂತ. ಅಫ್ಕೋರ್ಸ್ ಕೆಇ ಅವರು ರಿಲೀಸ್ ಮಾಡ್ತಾರೆ. ಸೊ ಅದಕ್ಕೆ ಟೈಮ್ ಆಗುತ್ತೆ ಅಂತ ಅನ್ಸುತ್ತೆ. ನನ್ಗನ್ಸುತ್ತೆ ರಿಸಲ್ಟ್ ಆದ್ಮೇಲೆ ಅದನ್ನ ರಿಲೀಸ್ ಮಾಡ್ತಾರೆ ಅಂತ. ಬಟ್ ಅಲ್ಲಿವರೆಗೂ ನಾನು ಹೇಳ್ದೆ ಆಲ್ರೆಡಿ, ನೀವೇನ್ ಮಾಡಿ ಅಂದ್ರೆ ಪ್ರೀವಿಯಸ್ ಇಯರ್ದು ಕಟ್ ಆಫ್ಸ್ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ಯಾವ್ಯಾವ ಕಾಲೇಜು ಎಷ್ಟು ಮಾರ್ಕ್ಸ್ ಬರ್ಬೋದು, ಯಾವ್ಯಾವ ಕಾಲೇಜಿಗೆ ಅಪ್ಲೈ ಮಾಡ್ಬೋದು ಅಂತೆಲ್ಲ ಹೇಳಿ ಈ ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಿ ಇಟ್ಕೊಳ್ಳಿ. ಅಂಡ್ ಅಫ್ಕೋರ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದೀನಿ, ಲಿಂಕ್ಡ್ಇನ್ ಅಲ್ಲಿ ನಿಮ್ಗೆ ಕಾಲೇಜ್ ಸ್ಟೂಡೆಂಟ್ಸ್ ಸಿಗ್ತಾರೆ, ಆ ಕಾಲೇಜಲ್ಲಿ ಓದ್ತಿರೋ ಸ್ಟೂಡೆಂಟ್ಸ್ ಸಿಗ್ತಾರೆ. ಸೊ ನೀವು ಅವ್ರ ಜೊತೆ ಹೋಗಿ ಕೇಳಿ ಹೆಂಗಿದೆ ಪ್ಲೇಸ್ಮೆಂಟ್, ಕಾಲೇಜ್ ಹೆಂಗಿದೆ, ಇದ್ರ ಬಗ್ಗೆ ಎಲ್ಲ ಕೇಳಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ರಿಸಲ್ಟ್ ಬಂದಂಗೆ ನೀವು ಆಪ್ಷನ್ ಎಂಟ್ರಿ ಚೂಸ್ ಮಾಡಕ್ಕೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಇವಾಗ ಬಂದು ಕೆಎ ವೆಬ್ಸೈಟ್ ಅಲ್ಲಿ ಎಡಿಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಮಾರ್ಕ್ಸ್ ಎಡಿಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ಜನದ್ದು ಲಾಸ್ಟ್ ಇಂದು ಮಾರ್ಕ್ಸ್ ಬಂದಿರ್ಲಿಲ್ಲ, ತುಂಬಾ ಯೂನಿವರ್ಸಿಟಿಲಿ ರಿಸಲ್ಟ್ ಬಂದಿರ್ಲಿಲ್ಲ. ಸೊ ಹಂಗಾಗಿ ಅಂತವ್ರು ಹೋಗಿ ಎಡಿಟ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಹೋಗಿ ಎಡಿಟ್ ಮಾಡಿ. ಅಂಡ್ ನಿಮ್ದು ಇನ್ನ PGCET MTech ಅವ್ರದ್ದು ಆಗದೆ ಇರೋದ್ರಿಂದ ಅದಾದ್ಮೇಲೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಐ ಥಿಂಕ್ ಸೆಪ್ಟೆಂಬರ್ 3rd ವೀಕ್ 4th ವೀಕ್ ಅಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ನೀವು ಕಾಲೇಜ್ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿ ಇಟ್ಕೊಳ್ಳಿ. ತುಂಬಾ ಜನ ನಮ್ಗೆ ನನ್ ಕಾಲೇಜ್ ಬಗ್ಗೆ, ಪ್ಲೇಸ್ಮೆಂಟ್ ಬಗ್ಗೆ, ಪ್ಯಾಕೇಜ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರೆ ಆಕ್ಚುಲಿ ನಾನು ಯಾವ ಕಾಲೇಜ್ ಸೇರಿದ್ದೀನಿ ಅಂತ ನಾನು ಆಲ್ರೆಡಿ ಹೇಳ್ದೆ, ನಾನು ಹೇಳಲ್ಲ ಅಂತ. ಯಾಕಂದ್ರೆ ನನ್ಗೆ ನಿಜವಾಗ್ಲೂ ಯಾವ ಕಾಲೇಜ್ ಬಗ್ಗೆನೂ ನಂಗೆ ಐಡಿಯಾ ಇಲ್ಲ. ನಾನ್ ಬಂದು ಎಲ್ಲಾನು ಕೂರ್ಗಲ್ಲೇ ಓದಿರೋದ್ರಿಂದ, ಕೂರ್ಗಲ್ಲೇ ಬೆಳೆದಿರೋದ್ರಿಂದ ನಂಗೆ ಬೆಂಗಳೂರಲ್ಲಿ ಇರೋ ಕಾಲೇಜ್ ಆಗಿರ್ಬೋದು ಅಥವಾ ಬೇರೆ ಕಡೆ ಇರೋ ಕಾಲೇಜ್ ಆಗಿರ್ಬೋದು, ಯಾವ ಕಾಲೇಜ್ ಬೆಸ್ಟ್ ಇದೆ ಯಾವ್ದ್ರ ಬಗ್ಗೆನೂ ನಂಗೆ ಐಡಿಯಾ ಇಲ್ಲ. ನಾನು ರ್ಯಾಂಡಮ್ ಆಗಿ ನಂಗೆ ಯಾರು ಗೈಡ್ ಮಾಡೋರು ಕೂಡ ಇರ್ಲಿಲ್ಲ. ನಾನೇ ಹೋಗಿ ಜಾಯಿನ್ ಮಾಡಿರೋದು, ನಾನೇ ರಿಸರ್ಚ್ ಮಾಡಿರೋದು, ಕಾಲೇಜ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಡಿರೋದು ನಾನೇ. ಹಾಗಾಗಿ ನಾನು ಯಾವ್ದೇ ಕಾಲೇಜನ್ನ ರೆಕಮೆಂಡ್ ಮಾಡಕ್ ಇಷ್ಟ ಪಡಲ್ಲ. ಯಾಕಂದ್ರೆ ನಾನ್ ಜಾಯಿನ್ ಆಗಿರೋ ಕಾಲೇಜ್ ನನ್ಗೆ ಸೆಟ್ ಆದಂಗೆ ನಿಮ್ಗೂ ಸೆಟ್ ಆಗ್ಬೇಕು ಅಂತ ಇಲ್ಲ. ಸೊ ನಾಳೆ ನೀವು ಬಂದ್ಬಿಟ್ಟು ನೀವು ರೆಫರ್ ಮಾಡಿದ್ರೆ ಅದಕ್ಕೆ ನಾವು ಕಾಲೇಜ್ ಸೇರಿದ್ರಿ ಅಂತ ನನ್ನ ಬ್ಲೇಮ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ನಾನು ಯಾವ್ದೇ ಕಾಲೇಜನ್ನ ನಾನು ರೆಕಮೆಂಡ್ ಮಾಡಲ್ಲ. ಅಂಡ್ ನಾನ್ ಯಾವ ಕಾಲೇಜು ಅಂತಾನು ನಾನು ಹೇಳಕ್ ಇಷ್ಟ ಪಡಲ್ಲ. ಪ್ಲೇಸ್ಮೆಂಟ್ ಬಗ್ಗೆ ಅಫ್ಕೋರ್ಸ್ ಪ್ಲೇಸ್ಮೆಂಟ್ ಆಗಿದೆ, ಬಟ್ ಅದ್ರ ಬಗ್ಗೆ ನಾನು ನಿಮ್ಗೆ ಡಿಟೇಲ್ಡ್ ಆಗಿ ಮುಂದೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವಾಗ ಇನ್ನೂ ನಾನು ಜಾಯಿನ್ ಆಗದೆ ಇರೋದ್ರಿಂದ ಸದ್ಯಕ್ಕೆ ನಾನು ಸ್ಟೂಡೆಂಟ್ ಇದ್ದೀನಿ. ಸೊ ನನ್ನ ಸ್ಟೂಡೆಂಟ್ ಲೈಫ್ ಅಲ್ಲಿ ಏನೇನಾಯ್ತು, ಏನೇನ್ ಆಗ್ತಾ ಇದೆ, ಸೊ ಇದ್ರ ಬಗ್ಗೆ ಹೇಳೋಣ ಅಂತ ಅಷ್ಟೇ. ಸೊ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಈ ಪ್ಲೇಸ್ಮೆಂಟ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ಡಿಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ PGCET ಬಗ್ಗೆ, ಎಜುಕೇಶನ್ ಲೋನ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ. ಸೊ ದಟ್ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲ ಡಿಟೇಲ್ಡ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್, ಶೇರ್ ಅಂಡ್ ಕಾಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.